ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಬೇಸಿಗೆ ರಜೆಗೆ ಮುಂಚಿತವಾಗಿಯೇ ತಲುಪಿತು ಮುಂದಿನ ಶೈಕ್ಷಣಿಕ ವರ್ಷಕ್ಕಿರುವ ಪಾಠಪುಸ್ತಕಗಳು. ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಪಿ ಬೇಬಿ ಬಾಲಕೃಷ್ಣನ್ ಅವರಿಂದ ಜಿಲ್ಲಾ ಮಟ್ಟದ ಉದ್ಘಾಟನೆ. ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ಜಾರಿಗೊಳಿಸಿರುವುದರ ವಿರುದ್ಧ ದೇಶದಾದ್ಯಂತ ವ್ಯಾಪಕ ಪ್ರತಿಭಟನೆ. ವಿವಿಧ ಕೇಂದ್ರಗಳಲ್ಲಿ ಪ್ರತಿಭಟನೆ ನಡೆಸಿದ ಸಂಘಟನೆಗಳು. ಬಿಜೆಪಿ ಚುನಾವಣಾ ಅಭ್ಯರ್ಥಿ ಎಂಎಲ್ ಅಶ್ವಿನಿ ಅವರೊಂದಿಗೆ ಜನಸಭಾ ಸಂವಾದ ಕಾರ್ಯಕ್ರಮ ಕಾಸರಗೋಡು ಪ್ರೆಸ್ ಕ್ಲಬ್ನ ಆಶ್ರಯದಲ್ಲಿ. ಬೀರಂತಬೈಲು ಶ್ರೀ ಬೀರ್ನಾಳುವ ದೈವಸ್ಥಾನ ಬ್ರಹ್ಮಕಲಶೋತ್ಸವದ 34ನೇ ವಾರ್ಷಿಕೋತ್ಸವ ಹಾಗೂ ನಾಗಪ್ರತಿಷ್ಠೆ. ಮೊಗ್ರಾಲ್ ಪುತ್ತೂರು ಗ್ರಾಮ ಪಂಚಾಯತ್ ಕಾರ್ಯದರ್ಶಿಯವರ ಚೇಂಬರ್ಗೆ ಮುತ್ತಿಗೆ ಮಜಲ್ ಜನಪರ ಹೋರಾಟ ಸಮಿತಿ ನೇತೃತ್ವದಲ್ಲಿ. ವಾರ್ತೆಗಳು ವಿವರವಾಗಿ. ಮುಂದಿನ ಶೈಕ್ಷಣಿಕ ವರ್ಷಕ್ಕಿರುವ ಪಾಠಪುಸ್ತಕಗಳು ಬೇಸಿಗೆ ರಜೆಗೆ ಮುಂಚಿತವಾಗಿಯೇ ತಲುಪಿತು. ಪುಸ್ತಕ ವಿತರಣೆಯ ಜಿಲ್ಲಾ ಮಟ್ಟದ ಉದ್ಘಾಟನೆಯನ್ನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಪಿ ಬೇಬಿ ಬಾಲಕೃಷ್ಣನ್ ನೆರವೇರಿಸಿದರು. ಮುಂದಿನ ಶೈಕ್ಷಣಿಕ ವರ್ಷಕ್ಕಿರುವ ಪಾಠಪುಸ್ತಕಗಳು ಬೇಸಿಗೆ ರಜೆಗೆ ಮುಂಚಿತವಾಗಿಯೇ ತಲುಪಿತು. 5,64,605 ಪಠ್ಯಪುಸ್ತಕಗಳಾಗಿದೆ. ಕಾಸರಗೋಡು ಗೌರ್ಮೆಂಟ್ ಹೈಸ್ಕೂಲ್ ಜಿಲ್ಲಾ ಕೇಂದ್ರವನ್ನು ತಲುಪಿರುವುದು. 2, 4, 6, 8, 10ನೇ ತರಗತಿಯ ಮಲಯಾಳಂ, ಕನ್ನಡ, ಇಂಗ್ಲಿಷ್ ಮೀಡಿಯಂನ ಪುಸ್ತಕಗಳಾಗಿದೆ ತಲುಪಿರುವುದು. ಕೆಲವು ತರಗತಿಯ ಪುಸ್ತಕಗಳಲ್ಲಿ ಬದಲಾವಣೆ ಇದೆ. ಆ ಪಠ್ಯಪುಸ್ತಕಗಳು ಮೇ ತಿಂಗಳಿನಲ್ಲಿ ಬರುವುದು. 5 ವರ್ಷಗಳಿಂದ ಕುಟುಂಬಶ್ರೀಗೆಯಾಗಿದೆ ಪುಸ್ತಕ ವಿತರಣೆಯ ಹೊಣೆ. ಮೊದಲ ಭಾಗವನ್ನು 137 ಸೊಸೈಟಿಗಳಲ್ಲಾಗಿ 15,79,410 ಪುಸ್ತಕಗಳಾಗಿದೆ ವಿತರಿಸಲಾಗುವುದು. ಇಲ್ಲಿಯವರೆಗೆ 5,64,605 ಪುಸ್ತಕಗಳು ಡಿಪೋ ತಲುಪಿದೆ. ಕುಂಬಳೆ ಎಇಒ ಸೊಸೈಟಿಗಳಲ್ಲಿ 8,763, ಮಂಜೇಶ್ವರ ಸೊಸೈಟಿಯಲ್ಲಿ 57,250, ಹೊಸದುರ್ಗ ಸೊಸೈಟಿಯಲ್ಲಿ 35,320ರಷ್ಟು ಪುಸ್ತಕ ವಿತರಿಸಲಾಗಿದೆ. ಪಠ್ಯಪುಸ್ತಕದ ವಿತರಣೆಯ ಜಿಲ್ಲಾ ಮಟ್ಟದ ಉದ್ಘಾಟನೆಯನ್ನು ಕಾಸರಗೋಡು ಗೌರ್ಮೆಂಟ್ ಹೈಸ್ಕೂಲ್ನಲ್ಲಿ ಜಿಲ್ಲಾ പഞ്ചായത്ത് അധ്യക്ഷೆ പി ಬೇಬಿ ബാലകൃഷ്ണൻ ನೆರವೇರಿಸಿದರು. ജില്ലാ പഞ്ചായത്ത് ഈ വർഷം സൺഡേ ലാബ് എന്ന സംവിധാനം തന്നെ സ്കൂളുകളിൽ കൊണ്ടുവരുന്നുണ്ട്. അതോടൊപ്പം തന്നെ വ്യത്യസ്തമാർന്ന പദ്ധതികൾ നമുക്ക് കുട്ടികളുടെ എല്ലാ തലത്തിലുമുള്ള കഴിവുകളെ വർദ്ധിപ്പിക്കാൻ ആവശ്യമായ ഇടപെടൽ സർക്കാർ തലത്തിലും അതേപോലെ തന്നെ മറ്റ് തലത്തിലൊക്കെ തന്നെ നന്നായി ഇടപെടുന്നുണ്ട്. അപ്പോൾ ഇതൊക്കെ തന്നെ കൂട്ടി യോജിപ്പിച്ചുകൊണ്ട് വിദ്യാഭ്യാസത്തിൻ്റെ അളകും പിടിയും മാറ്റുന്ന രീതിയിലേക്ക് ഏറ്റവും കൂടുതൽ സർക്കാർ സ്കൂളുകൾ കുട്ടികൾ ചേരാനും അതോടൊപ്പം തന്നെ ഏറ്റവും കൂടുതൽ കുട്ടികൾ വിജയിക്കുന്ന അല്ലെങ്കിൽ ജയിച്ച് നല്ല മാർക്ക് വാങ്ങുന്ന അത് സർക്കാർ സ്കൂളിലെ കുട്ടികളായി മാറുന്നത് കഴിഞ്ഞ കുറേ വർഷമായി നമ്മൾ കാണുന്നതാണ്. അപ്പോൾ അതിന് ഏറ്റവും അടിസ്ഥാനം എന്ന് പറയുന്നത് സ്കൂൾ പാഠപുസ്തകം സമയബദ്ധമായി വിതരണം ചെയ്യുക എന്ന് തന്നെയാണ്. ಶಿಕ್ಷಣ ಇಲಾಖೆಯ ಡೆಪ್ಯೂಟಿ ಡೈರೆಕ್ಟರ್ ಎನ್ ನಂದಿಕೇಶನ್ ಅಧ್ಯಕ್ಷತೆ ವಹಿಸಿದ್ದರು. ಶಾಲೆಯ ಮುಖ್ಯೋಪಾಧ್ಯಾಯಿನಿ ಉಷಾ ಪುಸ್ತಕ ಸ್ವೀಕರಿಸಿದರು. ಡಯಟ್ ಪ್ರಿನ್ಸಿಪಾಲ್ ಡಾಕ್ಟರ್ ರಘುರಾಮ್ ಭಟ್, ಇ ಶಿಬಿ, ಬೈಜುರಾಜ್, ಡಿ ಸುರೇಂದ್ರನ್, ಸುನಿಲ್ ಕುಮಾರ್, ಅಗಸ್ಟಿನ್ ಬರ್ನಾಡ್, ವಲ್ಸರಾಜ್, ಬಾಬುರಾಜ್, ಬಶೀರ್, ಅರ್ಷಾನಾ ಎಂಬಿವರು ಮಾತನಾಡಿದರು. ವಿ ದಿನೇಶ್ ಸ್ವಾಗತಿಸಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ಜಾರಿಗೊಳಿಸಿರುವುದರ ವಿರುದ್ಧ ದೇಶದಾದ್ಯಂತ ವ್ಯಾಪಕ ಪ್ರತಿಭಟನೆ. ಎಲ್ಡಿಎಫ್, ಜನಾಧಿಪತ್ಯ ಮಹಿಳಾ ಅಸೋಸಿಯೇಷನ್, ಡಿವೈಎಫ್ಐ, ಎಸ್ಎಫ್ಐ ಮುಂತಾದ ಸಂಘಟನೆಗಳ ನೇತೃತ್ವದಲ್ಲಿ ವಿವಿಧ ಕೇಂದ್ರಗಳಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಧರ್ಮದ ಆಧಾರದ ಮೇಲೆ ನಾಗರಿಕರನ್ನು ವಿವಿಧ ವರ್ಗಗಳಾಗಿ ವಿಂಗಡಿಸುವ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ಜಾರಿಗೊಳಿಸುವ ಕೇಂದ್ರ ಸರ್ಕಾರದ ನಿರ್ಧಾರದ ವಿರುದ್ಧ ದೇಶದಾದ್ಯಂತ ವ್ಯಾಪಕ ಪ್ರತಿಭಟನೆ. ಜಾತ್ಯತೀತ ರಾಷ್ಟ್ರ ಬೇಕು ಎಂದು ಆಗ್ರಹಿಸುವ ಎಲ್ಲಾ ವರ್ಗದ ಜನರು ಕಾಯ್ದೆಯನ್ನು ವಿರೋಧಿಸಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಎಲ್ಡಿಎಫ್, ಜನಾಧಿಪತ್ಯ ಮಹಿಳಾ ಅಸೋಸಿಯೇಷನ್, ಡಿವೈಎಫ್ಐ, ಎಸ್ಎಫ್ಐ ಮುಂತಾದ ಸಂಘಟನೆಗಳ ನೇತೃತ್ವದಲ್ಲಿ ವಿವಿಧ ಕೇಂದ್ರಗಳಲ್ಲಿ ನಡೆದ ಪ್ರತಿಭಟನಾ ಮೆರವಣಿಗೆ ಮತ್ತು ಸಭೆಗಳಲ್ಲಿ ನೂರಾರು ಮಂದಿ ಭಾಗವಹಿಸಿದ್ದರು. ಎಲ್ಡಿಎಫ್ ನೇತೃತ್ವದಲ್ಲಿ ಕಾಸರಗೋಡಿನಲ್ಲಿ ನಡೆದ ಪ್ರತಿಭಟನೆಯನ್ನು ಸಿಪಿಐಎಂ ಜಿಲ್ಲಾ ಆಕ್ಟಿಂಗ್ ಸೆಕ್ರೆಟರಿ ಶಾಸಕ ಸಿಎಚ್ ಕುഞ്ഞാമ്പು ಉದ್ಘಾಟಿಸಿದರು. ಪೊಯ್ನಾಚಿಯಲ್ಲಿ ಎಲ್ಡಿಎಫ್ ಜಿಲ್ಲಾ ಸಂಚಾಲಕ ಕೆಪಿ ಸತೀಶ್ ಚಂದ್ರನ್ ನೇತೃತ್ವ ನೀಡಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಾಸರಗೋಡು ಪ್ರೆಸ್ ಕ್ಲಬ್ನ ಆಶ್ರಯದಲ್ಲಿ ಬಿಜೆಪಿ ಚುನಾವಣಾ ಅಭ್ಯರ್ಥಿ ಎಂಎಲ್ ಅಶ್ವಿನಿ ಅವರೊಂದಿಗೆ ಜನಸಭಾ ಸಂವಾದ ಕಾರ್ಯಕ್ರಮ ನಡೆಸಲಾಯಿತು. ಎಂಎಲ್ ಅಶ್ವಿನಿ ಅವರು ಪತ್ರಕರ್ತರೊಂದಿಗೆ ಸಂವಾದ ನಡೆಸಿದರು. ಕಾಸರಗೋಡು ಪ್ರೆಸ್ ಕ್ಲಬ್ನ ಆಶ್ರಯದಲ್ಲಿ ಬಿಜೆಪಿ ಚುನಾವಣಾ ಅಭ್ಯರ್ಥಿ ಎಂಎಲ್ ಅಶ್ವಿನಿ ಅವರೊಂದಿಗೆ ಜನಸಭಾ ಸಂವಾದ ಕಾರ್ಯಕ್ರಮ ನಡೆಯಿತು. ಅಭ್ಯರ್ಥಿ ಎಂಎಲ್ ಅಶ್ವಿನಿ ಮಾತನಾಡಿ, ಕೇಂದ್ರ ಸರ್ಕಾರದ ಸವಲತ್ತುಗಳನ್ನು ಜನರಿಗೆ ತಲುಪಿಸುವ ಹಾಗೂ ಅವಶ್ಯಕವಾದ ಕ್ಷೇತ್ರದಲ್ಲಿ ಅವಶ್ಯಕ ಅಭಿವೃದ್ಧಿ ಕಾರ್ಯಗಳನ್ನು ಒದಗಿಸುವ ಭರವಸೆ നീടിದರು. ഇന്നലെ ഞാനൊരു സൈറ്റ് പോയിട്ടുണ്ടായി, പൈവളികെ പഞ്ചായത്തിൽ. അവിടെ നമ്മളൊരു സൈറ്റ് കണ്ടു. സോളാർ പ്ലാന്റ് ആണ്. ഈ സോളാർ പ്ലാന്റ് സെൻട്രൽ സ്കീമിൻ്റെ ഒരു
പ്രോജക്റ്റാണ്. സോ ഈ പ്രോജക്റ്റ് 210 ഏക്കേഴ്സ് യൂസ് ചെയ്തിട്ട് 257 crores അമൗണ്ട് ഇൻവെസ്റ്റ് ചെയ്തിട്ട് ഒരു സോളാർ പ്രോജക്റ്റ് ഉണ്ടാക്കിയതാണ്. സോ ഇതിൻ്റെ മന്ത്ലി ഇൻകം വന്നിട്ടായിട്ട് 2.80 crores ആണ്. ഞാൻ ഒരു പ്രാവശ്യം നെറ്റിപ്പോയി. ബിക്കോസ് ഇത്ര ഒരു വലിയ പ്രോജക്റ്റ് നമ്മുടെ കേന്ദ്ര സർക്കാർ ഇവിടെ കൊടുത്തിട്ടുണ്ട്. ഒരു MP ഒരു MLA BJPക്ക് ഇല്ല. ജസ്റ്റ് യു തിങ്ക്, അതേ ഒരു MP MLA BJP വന്ന് കഴിഞ്ഞെങ്കിൽ നമ്മൾ എന്തെല്ലാം ഡെവലപ്മെൻറ്റ്സ് കൊണ്ടുവരാൻ സാധിക്കും. സോ എനിക്ക് ഒരു പറയാനുള്ളത്, കാസർഗോഡ് ഡിസ്ട്രിക്റ്റിൻ്റെ ജനങ്ങൾ എഡ്യൂക്കേറ്റഡ് ആണ്, വളരെ ഇൻ്റലിജൻസ് ആണ്. അപ്പോൾ എല്ലാ കാര്യങ്ങൾക്കും അവർക്ക് മനസ്സിലാകുന്നുണ്ട്. സോ ഐ കൈൻഡ്ലി റിക്വസ്റ്റ് ദം ടു വോട്ട് ഫോർ NDA ಫಾರ್ ದ ಡೆವಲಪ್ಮೆಂಟ್ ಆಫ್ ಕಾಸರಗೋಡು ಡಿಸ್ಟ್ರಿಕ್ಟ್. ML ಅಶ್ವಿನಿ ಪತ್ರಕರ್ತರೊಂದಿಗೆ ಸಂವಾದ ನಡೆಸಿದರು. ಸವಿತಾ ಟೀಚರ್, KK ಟೀಚರ್, KK ನಾರಾಯಣನ್, ಸತೀಶ್ ಚಂದ್ರ ಭಂಡಾರಿ ಮುಂತಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಬೀರಂತಬೈಲು ಶ್ರೀ ಬೀರ್ನಾಳ್ವ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ 34ನೇ ವಾರ್ಷಿಕೋತ್ಸವ ಹಾಗೂ ನಾಗಪ್ರತಿಷ್ಠೆ ನಡೆಯಿತು. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. ಬೀರಂತಬೈಲು ಶ್ರೀ ಬೀರ್ನಾಳ್ವ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ 34ನೇ ವಾರ್ಷಿಕೋತ್ಸವ ಹಾಗೂ ನಾಗಪ್ರತಿಷ್ಠೆ ನಡೆಯಿತು. ಬೆಳಗ್ಗೆ ಗಣಪತಿ ಹೋಮ, ಕಲಶ ಪೂಜೆ, ಕಲಶಾಭಿಷೇಕ, ಮಹಾಪೂಜೆ, ಸಮೂಹ ಪ್ರಾರ್ಥನೆ, ಪ್ರಸಾದ ವಿತರಣೆ ನಡೆಯಿತು. ಅಪರಾಹ್ನ ಹರಿದಾಸ ಜಯಾನಂದ ಕಾಮತ್ ಹೊಸದುರ್ಗ ಇವರಿಂದ ಹರಿಕತೆ ನಡೆಯಿತು. ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಹಲವಾರು ಮಂದಿ ಭಕ್ತರು ಭಾಗವಹಿಸಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಮಜಲ್ ಜನಪರ ಹೋರಾಟ ಸಮಿತಿ ನೇತೃತ್ವದಲ್ಲಿ ಮೊಗ್ರಾಲ್ ಪುತ್ತೂರು ಗ್ರಾಮ ಪಂಚಾಯತ್ ಕಾರ್ಯದರ್ಶಿಯವರ ಚೇಂಬರ್ಗೆ ಮುತ್ತಿಗೆ ಹಾಕಲಾಯಿತು. ಮೈಲ್ಪಾರ ಉಜಿರಾಕರ ರಸ್ತೆಯ ಶೋಚನೀಯ ಸ್ಥಿತಿ ಪರಿಹರಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಯಿತು. ಮೈಲಪಾರ ಮಜಲ್ ಉಜಿರಾಕರ ರಸ್ತೆ ದುರಸ್ತಿಗೊಳಿಸುವಂತೆ ಆಗ್ರಹಿಸಿ ಜನಪರ ಹೋರಾಟ ಸಮಿತಿ ನೇತೃತ್ವದಲ್ಲಿ ಸದಸ್ಯರು ಮೊಗ್ರಾಲ್ ಪುತ್ತೂರು ಗ್ರಾಮ ಪಂಚಾಯತಿ ಕಾರ್ಯದರ್ಶಿಯವರ ಚೇಂಬರ್ಗೆ ಮುತ್ತಿಗೆ ಹಾಕಿದರು. ಬೆಳಗ್ಗೆ 11 ಗಂಟೆಯಿಂದ ആരംഭವಾದ ധರಣി മധ്യാഹ്നം 3 ಗಂಟೆವರೆಗೆ ಮುಂದುವರೆಯಿತು. ഞങ്ങൾക്കും റോഡിലൂടെ യാത്ര ചെയ്യാനുള്ള അവകാശം വേണം. ഞങ്ങളുടെ ഭാഗത്തേക്ക് ബസ്സില്ല, ഒരു ഓട്ടോറിക്ഷ വരുന്നില്ല. സെക്രട്ടറിയെ ഉപരോധിക്കുന്നതെന്ന് വെച്ചാൽ ഞങ്ങൾക്ക് ആ റോഡിന് തരേണ്ട അവകാശങ്ങളൊക്കെ തരേണ്ട ഒരു പ്രഥമ പൗര എന്ന രീതിയിൽ തന്നെ നിങ്ങളും സെക്രട്ടറിയും അതിന് ബാധ്യസ്ഥയാണ്. അതുകൊണ്ടാണ് വരുന്നത്. ನಂತರ ಅಧಿಕಾರಿಗಳ ಜತೆ ನಡೆಸಿದ ಚರ್ಚೆಯಲ್ಲಿ ಸಣ್ಣ ಪುಟ್ಟ ಮಾತಿನ ಚಕಮಕಿ ನಡೆದರೂ 18ರಂದು ರಸ್ತೆ ಕಾಮಗಾರಿ ಆರಂಭಿಸುವುದಾಗಿ ಭರವಸೆ ನೀಡಿದ ಮೇಲೆ ಜನಪರ ಹೋರಾಟ ಸಮಿತಿ ಸದ್ಯಕ್ಕೆ ಧರಣಿ ಅಂತ್ಯಗೊಳಿಸಿತು. ಹಲವಾರು ಮಂದಿ ನೇತೃತ್ವ ವಹಿಸಿದ್ದರು. ಮುಂದಿನ ದಿನಗಳಲ್ಲಿ ರಸ್ತೆಯ ದುಸ್ಥಿತಿ ಬಗೆಹರಿಯದಿದ್ದರೆ ಹೋರಾಟವನ್ನು ತೀವ್ರಗೊಳಿಸುವುದಾಗಿ ಧರಣಿ ಸಮಿತಿ ಸದಸ್ಯರು ತಿಳಿಸಿದ್ದಾರೆ. ഞങ്ങളുടെ കുഞ്ഞുങ്ങൾക്ക് സ്കൂളിൽ പോകാൻ പറ്റുന്നില്ല, ഓട്ടോറിക്ഷക്കാരും വരുന്നില്ല. അവർ പറയുന്നത് ഞങ്ങൾ ഈ റോഡിൽ കൂടി വന്നാൽ ഞങ്ങളുടെ വണ്ടി പോകും, ഞങ്ങൾക്ക് അതിനുള്ള പൈസ ആര് തരും? 1500 രൂപയൊക്കെയാണ് ചോദിക്കുന്നത്. അങ്ങനെ കൊടുത്ത് ഞങ്ങൾക്ക് സ്കൂളിൽ വിടാൻ പറ്റുമോ ഞങ്ങളുടെ കുഞ്ഞുങ്ങളെ? പറ്റില്ല. പിന്നെ അതുപോലെ തന്നെ വയസ്സായ എത്രയോ ആൾക്കാരുണ്ട്, അവർക്ക് ഹോസ്പിറ്റലിൽ പോകണ്ടേ. ഈ ഏരിയയിൽ ഞങ്ങൾക്ക് ആദ്യമായിട്ട് ബസ് ഉണ്ടായിരുന്നത് ആ റോഡിലൂടെയാണ്. എന്തുകൊണ്ട് ആ റോഡിൽ ഇപ്പം ഓടാൻ പറ്റാത്തായി? ഇത് ഈ പഞ്ചായത്ത് സമിതിയുടെ പിടിപ്പുകേട് കൊണ്ട് തന്നെയല്ലേ? എന്തുകൊണ്ടാണ് ഞങ്ങളെല്ലാവരും കൂടി തിരഞ്ഞെടുത്ത് വിട്ടിരിക്കുന്ന ഈ ഭരണസമിതി എന്തുകൊണ്ട് ഞങ്ങളുടെ റോഡിനെ മാത്രം അവഗണിക്കുന്നു? ബാക്കി എല്ലാ റോഡുകളും ഓരോ വീടിൻ്റെ മുറ്റത്തേക്ക് വരെ റോഡ് നല്ല ഭംഗിയായിട്ട് ചെയ്തു കൊടുത്തിട്ടുണ്ട്. ഇത് ഓരോ പ്രാവശ്യം ഞങ്ങൾ ഇവിടെ വന്ന് സമരം ചെയ്യും. അപ്പോൾ ഞങ്ങൾക്ക് വളരെ മോഹനമായ വാഗ്ദാനങ്ങൾ തരും. 10-ാം തീയതിക്കുള്ളിൽ ഇപ്പം ശരിയാക്കി തരും, 20-ാം തീയതിക്കുള്ളിൽ ഇപ്പം ശരിയാക്കി തരും. ഈ ഇപ്പം ശരിയാക്കി ഇപ്പം പറഞ്ഞ് വർഷങ്ങളിങ്ങനെ കടന്നു പോവാണ്. ഇപ്പോൾ 2 വർഷമായിട്ട് ഞങ്ങൾ വളരെ സജീവമായി സമരത്തിന് ഇറങ്ങിയിട്ടുണ്ട്. എന്നിട്ടും ഒരു മറുപടി ഞങ്ങൾക്ക് കിട്ടുന്നില്ല. അതുകൊണ്ടാണ് ഇപ്രാവശ്യം ഞങ്ങൾ ഈ പഞ്ചായത്തിൻ്റെ മുമ്പിൽ ഇങ്ങനെ ഉപരോധിക്കാൻ, ഇതിൻ്റെ ഒരു റിപ്ലൈ കിട്ടിയിട്ടേ ഞങ്ങൾ ഇവിടുന്ന് പോകത്തുള്ളൂ. ಮೈಲಪಾರ ಮತ್ತು ಉಜಿರಾಕರ ರಸ್ತೆ ಕಳೆದ 10 ವರ್ಷಗಳಿಂದ ಹದಗೆಟ್ಟಿದ್ದು, ಕಳೆದ 2 ವರ್ಷಗಳಿಂದ ಆಟೋ ಕಾರ್ಮಿಕರು ಸೇರಿದಂತೆ ಸ್ಥಳೀಯ ನಿವಾಸಿಗಳು ನಿರಂತರ ಮುಷ್ಕರ ನಡೆಸುತ್ತಿದ್ದರೂ ರಸ್ತೆ ಕಾಮಗಾರಿ ಆರಂಭವಾಗಿಲ್ಲ. ಆದ್ದರಿಂದ ಮುತ್ತಿಗೆ ಹಾಕಲಾಯಿತು. ನ್ಯೂಸ್ ಬ್ಯೂರೋ ಕಾಸರಗೋಡು. ದೇಳಿ HNC ಆಸ್ಪತ್ರೆ ವತಿಯಿಂದ ರಂಜಾನ್ ಕಿಟ್ ವಿತರಣೆ ಮಾಡಲಾಯಿತು. ಇದರೊಂದಿಗೆ ಆಸ್ಪತ್ರೆಯಲ್ಲಿ 5 ವರ್ಷ ಪೂರ್ತಿಗೊಳಿಸಿದ 2 ವೈದ್ಯರಿಗೆ ಉಡುಗೊರೆ ನೀಡಲಾಯಿತು. ದೇಳಿ HNC ಆಸ್ಪತ್ರೆ ವತಿಯಿಂದ ರಂಜಾನ್ ಕಿಟ್ ವಿತರಣೆ ಮಾಡಲಾಯಿತು. ಪಳ್ಳಂಗೋಡು ಅಬ್ದುಲ್ ಖಾದರ್ ಮದನೆ ಉದ್ಘಾಟಿಸಿದರು. HNC ഹോസ്പിറ്റൽ ഈ ഒരു പരിപാടി സംഘടിപ്പിച്ചതിൽ വലിയ സന്തോഷമുണ്ട്. കാരണം പാവപ്പെട്ട ആളുകൾക്ക്
വിശുദ്ധ റമദാനിലെ ഇബാദത്ത് കൊണ്ട് ധന്യമാക്കാനുള്ള ഉപകരണങ്ങൾ നൽകുക എന്നത് വലിയ സഹായമാണ്. അള്ളാഹു കബൂൽ ചെയ്യട്ടെ. അസ്സദഖത്തു റദ്ദുൽ ബലാ എന്നാണ് ഹബീബായ റസൂലുള്ളാഹി സ്വല്ലല്ലാഹു അലൈഹി വസല്ലം തങ്ങൾ പറഞ്ഞത്. ദാനധർമ്മങ്ങൾ വർദ്ധിപ്പിക്കുമ്പോൾ അള്ളാഹുവിൻ്റെ ബലാകൾ, മുസീബത്തുകൾ, രോഗങ്ങൾ അള്ളാഹു മാറ്റിത്തരും. ഈ ഹോസ്പിറ്റലിനെ ആശ്രയിക്കുന്ന ആളുകൾക്ക് ഒരു പരാതിയും പരിഭവവും ബുദ്ധിമുട്ടും ഒന്നുമില്ലാതെ സംതൃപ്തിയോടെ തിരിച്ചു പോകാൻ കഴിയണം. അവരുടെ രോഗങ്ങളിൽ ശിഫയുണ്ടാകണം. അതിനുവേണ്ടിയാണ് നാം പ്രാർത്ഥിക്കേണ്ടത്. അൽഹംദുലില്ലാ, പ്രിയപ്പെട്ട ഷിജാദിൻ്റെ നേതൃത്വത്തിൽ ഇത്തരം ഒരു പരിപാടികൾ ഇടക്കിടക്കൊക്കെ നടത്താറുണ്ട്. അതൊരു വലിയ സേവനമാണ്. അള്ളാഹു കബൂൽ ചെയ്യട്ടെ. ഹോസ്പിറ്റലിനെ ഇനിയും കൂടുതൽ ಅಭಿವೃದ್ಧಿಪಡಿಸುಮಾರಾಗട്ടെ. ಸಾಮಾಜಿಕ ಕಾರ್ಯಕರ್ತ ಹಾಜಿ ಅಬ್ದುಲ್ಲಾ ಹುಸೈನ್ ಅಧ್ಯಕ್ಷತೆ ವಹಿಸಿದ್ದರು. ರಾಫಿ ಪಾರಾಯಲ್ ಸ್ವಾಗತಿಸಿದರು. ಎಚ್ಎನ್ಸಿ ಆಸ್ಪತ್ರೆಯ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಶಿಜಾಸ್ ಮಂಗಳಾಟ್ ಮುಖ್ಯ ಅತಿಥಿಯಾಗಿದ್ದರು. ಚೆಮ್ಮನಾಡು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುಫೈಜಾ ಅಬೂಬಕರ್ ಕಿಟ್ ವಿತರಿಸಿದರು. ಮರಿಯಂ, ತಾಜುಲ್ ಚೆಂಬರಿಕಾ, ಬಿಕೆ ಶಾ, ಶರೀಫ್ ಸಲಾಲ, ಡಾಕ್ಟರ್ ಮೊಹಮ್ಮದ್ ಶೀರ್, ಡಾಕ್ಟರ್ ನಜ್ಮಾ ಪಾಲಕಿ, ಡಾಕ್ಟರ್ ಸಿಎಚ್ ರಜಿಶಾ, ಡಾಕ್ಟರ್ ರುಕಿಯತ್ ಶಬ್ನಂ, ಡಾಕ್ಟರ್ ನಮಿತಾ ಮಾತನಾಡಿದರು. ದೇಳಿ ಎಚ್ಎನ್ಸಿ ಹಾಸ್ಪಿಟಲ್ ಆಡಳಿತಾಧಿಕಾರಿ ರಾಹುಲ್ ಮೋಹನ್, ಶ್ರೀಜಾ ಟಿಡಿ, ಅಮೀರ್, ರೋಸ್ಲಿ ಜೋಸೆಫ್ ನೇತೃತ್ವ ವಹಿಸಿದ್ದರು. ಇದರೊಂದಿಗೆ ಆಸ್ಪತ್ರೆಯಲ್ಲಿ 5 ವರ್ಷ ಪೂರ್ತಿಗೊಳಿಸಿದ ಗೈನಕಾಲಜಿಸ್ಟ್ ಡಾಕ್ಟರ್ ನಜ್ಮಾ ಪಾಲಕಿ, ಪೀಡಿಯಾಟ್ರಿಷಿಯನ್ ಡಾಕ್ಟರ್ ರಜಿಶಾ ಸಿಎಚ್ ಅವರಿಗೆ ಉಡುಗೊರೆ ನೀಡಲಾಯಿತು. ಎಚ್ಎನ್ಸಿ ಗ್ರೂಪ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಶಿಜಾಸ್ ಮಂಗಳಾಟ್ ಇಬ್ಬರು ವೈದ್ಯರಿಗೂ ಉಡುಗೊರೆಗಳನ್ನು ನೀಡಿ ಗೌರವಿಸಿದರು. ಎಚ್ಎನ್ಸಿ ಪಬ್ಲಿಕ್ ರಿಲೇಷನ್ ಆಫೀಸರ್ ರಫಿ ಪಾರಾಯಲ್ ಮತ್ತು ಎಚ್ಎನ್ಸಿ ಹಾಸ್ಪಿಟಲ್ ದೇಳಿ ಆಡಳಿತಾಧಿಕಾರಿ ರಾಹುಲ್ ಮೋಹನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಪೆರ್ಲದ ವಿವೇಕಾನಂದ ಶಿಶು ಮಂದಿರದ ವಾರ್ಷಿಕೋತ್ಸವ ಕಲರವ ಸಾಂಸ್ಕೃತಿಕ ವೈವಿಧ್ಯ ಕಾರ್ಯಕ್ರಮಗಳೊಂದಿಗೆ ಜರುಗಿತು. ಪದ್ಮಶ್ರೀ ಪುರಸ್ಕೃತ ಸತ್ಯನಾರಾಯಣ ಬೆಳ್ಳೇರಿ ಉದ್ಘಾಟಿಸಿದರು. ಪೆರ್ಲದ ವಿವೇಕಾನಂದ ಶಿಶು ಮಂದಿರದ ವಾರ್ಷಿಕೋತ್ಸವ ಕಲರವ ಸಾಂಸ್ಕೃತಿಕ ವೈವಿಧ್ಯ ಕಾರ್ಯಕ್ರಮಗಳೊಂದಿಗೆ ಜರುಗಿತು. ಪೆರ್ಲದ ನಾಲಂದ ಕಾಲೇಜು ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮವನ್ನು ಪದ್ಮಶ್ರೀ ಪುರಸ್ಕೃತ ಸತ್ಯನಾರಾಯಣ ಬೆಳ್ಳೇರಿ ಉದ್ಘಾಟಿಸಿದರು. ನಾಲಂದ ಕಾಲೇಜಿನ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಜಯಗೋವಿಂದ ಉಕ್ಕಿನಡ್ಕ ಅಧ್ಯಕ್ಷತೆ ವಹಿಸಿದ್ದರು. ನಾಲಂದ ಕಾಲೇಜಿನ ಗೌರವ ಸಲಹೆಗಾರ ಕಜಂಪಾಡಿ ಸುಬ್ರಹ್ಮಣ್ಯ ಭಟ್ ಮುಖ್ಯ ಭಾಷಣ ಮಾಡಿದರು. ಈ ಸಂದರ್ಭದಲ್ಲಿ ಶಿಶು ಮಂದಿರದ ವತಿಯಿಂದ ಪದ್ಮಶ್ರೀ ಪುರಸ್ಕೃತ ಸತ್ಯನಾರಾಯಣ ಬೆಳ್ಳೇರಿ ಅವರನ್ನು ಸನ್ಮಾನಿಸಲಾಯಿತು. ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ಮಕ್ಕಳಿಗೆ ಬಹುಮಾನ ವಿತರಿಸಲಾಯಿತು. ರೇಖಾ ಮಾತಾಜಿ ವರದಿ ಮಂಡಿಸಿದರು. ಕಾರ್ಯದರ್ಶಿ ಹರಿಯಾರ್ ಭರಣಿಕರ್ ಪ್ರಾಸ್ತಾವಿಕ ಮಾತನಾಡಿದರು. ಶಿಶು ಮಂದಿರದ ಅಧ್ಯಕ್ಷೆ ನಳಿನಿ ಸೈಪಂಗಳ್ಳು ಸ್ವಾಗತಿಸಿ, ಮಾತೃಮಂಡಳಿ ಅಧ್ಯಕ್ಷೆ ವೈಷ್ಣವಿ ವಿ ಸರ್ಪಂಗಳ ಧನ್ಯವಾದವಿತ್ತರು. ಅನಿತಾ ಸೈಪಂಗಲ್ಲು ನಿರೂಪಿಸಿದರು. ನಂತರ ಮಕ್ಕಳ ಸಾಂಸ್ಕೃತಿಕ ವೈವಿಧ್ಯಮಯ ಕಾರ್ಯಕ್ರಮ ಪ್ರದರ್ಶನಗೊಂಡಿತು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಐಎನ್ಎಲ್ ಆಲಂಪಡಿ ಶಾಖೆ ಸಮಿತಿಯ ಆಶ್ರಯದಲ್ಲಿ ಐಎನ್ಎಲ್ ಆಲಂಪಡಿ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಸೀಸನ್ 2 ಆ್ಯಂಡ್ ಚಾಂಪಿಯನ್ಸ್ ಲೀಗ್ ಆಯೋಜಿಸಲಾಯಿತು. ಪಿಬಿ ತೌಸಿಫ್ ಅಹಮದ್ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಅನ್ನು ಉದ್ಘಾಟಿಸಿದರು. ಐಎನ್ಎಲ್ ಆಲಂಪಡಿ ಶಾಖೆ ಸಮಿತಿಯ ಆಶ್ರಯದಲ್ಲಿ ಐಎನ್ಎಲ್ ಆಲಂಪಡಿ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಸೀಸನ್ 2 ಮತ್ತು ಚಾಂಪಿಯನ್ ಲೀಗ್ ಆಯೋಜಿಸಲಾಯಿತು. ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಅನ್ನು ಪಿಬಿ ತೌಸಿಫ್ ಅಹಮದ್ ಉದ್ಘಾಟಿಸಿದರು. ಈ ಸಂದರ್ಭ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾದ ಫಿದಾ ಫಾತಿಮಾ ಅವರಿಗೆ 5ನೇ ಮಾಯಸ್ ಮೇಹನತ್ ಸ್ಮಾರಕ ಚಿನ್ನದ ಪದಕವನ್ನು ಐಎನ್ಎಲ್ ಕಾಸರಗೋಡು ಜಿಲ್ಲಾ ಕಾರ್ಯದರ್ಶಿ ಶಾಫಿ ಸಂತೋಷ್ ನಗರ್ ನೀಡಿ ಗೌರವಿಸಿದರು. ಡಾಕ್ಟರ್ ಜಾಸಿರ್ ಅಲಿ ಅವರಿಗೆ ಐಎನ್ಎಲ್ ಎರಿಯಪಾಡಿ ಶಾಖಾ ಸಮಿತಿಯ ಸ್ನೇಹ ಉಡುಗೊರೆಯನ್ನು ಐಎನ್ಎಲ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಜೀಜ್ ಕಡಪುರ ನೀಡಿ ಗೌರವಿಸಿದರು. ನಂತರ ನಡೆದ ಎಸ್ಎ ಪುತ್ಯಾವಳಪ್ 11, ಪಿಎಂ ಅಬೂಬಕರ್ ಸಾಹೇಬ್ 11 ಹಿರಿಯರ ಸೌಹಾರ್ದ ಪಂದ್ಯ ಕಾರ್ಯಕರ್ತರಲ್ಲಿ ರೋಮಾಂಚನ ಮೂಡಿಸಿತು. ಎಲ್ಡಿಎಫ್ ಕಾಸರಗೋಡು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಎಂವಿ ಬಾಲಕೃಷ್ಣನ್ ಮಾಸ್ಟರ್ ಭಾಗವಹಿಸಿ ಮತಯಾಚಿಸಿದರು. ಪ್ರೀಮಿಯರ್ ಲೀಗ್ನಲ್ಲಿ ಮಿಲ್ಲತ್ ಡಸ್ತರ್ ಚಾಂಪಿಯನ್, ಮಿಲ್ಲತ್ ದುಳ್ ರನ್ನರ್ಸ್ ಆದರು. ಪ್ರೀಮಿಯರ್ ಲೀಗ್ನ ಮುನ್ನೋಡಿಯಾಗಿ ನಡೆದ ರ್ಯಾಲಿಗೆ ಐಎನ್ಎಲ್ ಚೆಂಗಳ ಪಂಚಾಯತ್ ಅಧ್ಯಕ್ಷ ಮಾಹಿನ್ ಮೇಹನತ್, ಕೋಶಾಧಿಕಾರಿ ಖಾದರ್ ಏರಿಯಪಾಡಿ, ಐಎನ್ಎಲ್ ಶಾಖೆಯ ಪ್ರಧಾನ ಕಾರ್ಯದರ್ಶಿ ಇಕ್ಬಾಲ್ ಕೆಳಂಗಾಯ, ಕೋಶಾಧಿಕಾರಿ ಗಪ್ಪು ಆಲಂಪಾಡಿ, ನಿಸಾರ್ ಪೊಯ್ಯಲ್, ಹಮೀದ್ ಪಂಡಿತರು, ನಿಸಾರ್ ನಿಚ್ಚು, ರಹೀಂ, ಶೆಬಿ ಪೊಯ್ಯಲ್, ಹ್ಯಾರಿಸ್ ಎಸ್, ಹನೀಫಾ ಏರಿಯಪಾಡಿ, ಹಾಶಿಂ ಏರಿಯಪಾಡಿ ನೇತೃತ್ವ ವಹಿಸಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ವಲ್ಯಪರಂ ಗ್ರಾಮ ಪಂಚಾಯತಿಗೆ ರಾಜ್ಯ ಹಾಗೂ ರಾಷ್ಟ್ರೀಯ ಅಂಗೀಕಾರ. ವಲ್ಯಪರಂ ಬೀಚ್ನಲ್ಲಿ ವಿಜಯೋತ್ಸವ ಆಯೋಜಿಸಲಾಯಿತು. ಜಿಲ್ಲಾಧಿಕಾರಿ ಕೆ ಇಂಬಾಶೇಖರ್ ಉದ್ಘಾಟಿಸಿದರು. ವಲ್ಯಪರಂ ಸರ್ಕಾರಿ ಆಯುರ್ವೇದ ಆಸ್ಪತ್ರೆ ರಾಷ್ಟ್ರೀಯ ಅಂಗೀಕಾರ. ವಲ್ಯಪರಂ ಗ್ರಾಮ ಪಂಚಾಯಿತಿ ರಾಜ್ಯದಲ್ಲಿ ಸ್ವರಾಜ್ ಟ್ರೋಫಿ ಪ್ರಥಮ ಸ್ಥಾನ ಗಳಿಸಿರುವುದರ ಭಾಗವಾಗಿ ವಲ್ಯಪರಂನಲ್ಲಿ ವಿಜಯೋತ್ಸವ ಹಾಗೂ ಆಯುರ್ವೇದ ಇನ್ಫರ್ಟಿಲಿಟಿ ಕ್ಲಿನಿಕ್ನ ಉದ್ಘಾಟನೆ ನಡೆಯಿತು. വല്യപ്പറം ബീച്ച് പരിസരದಲ್ಲಿ ನಡೆದ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಕೆ ಇಂಬಾಶೇಖರ್ ഉദ്ഘാടിಸಿದರು. വല്യപ്പറം പഞ്ചായത്ത് തീർച്ചയായിട്ടും അടുത്ത ഒരു അധ്വാനിച്ച് നല്ല ഒരു മികച്ച പഞ്ചായത്തായിട്ട് എപ്പോഴും തന്നെ നിലനിൽക്കണം എന്നാണ് എനിക്ക് പറയാൻ ആഗ്രഹം. ഇത്രയും ഒരു
നല്ല ഒരു ഭംഗിയായിട്ടുള്ള ഒരു സ്ഥലവും, ഭംഗി എന്ന് പറയുമ്പോൾ അതിനായിട്ടുള്ള പ്രശ്നങ്ങളും ഉണ്ട്. അത് ഇവിടെ താമസിക്കുന്ന ആളുകൾക്ക് അതിൻ്റെ ബുദ്ധിമുട്ടുകൾ അറിയാം. ഇവിടെ ഒരുപാട് പ്രശ്നങ്ങളുണ്ട്. CRCയുടെ പ്രശ്നമുണ്ട്. ഈ ടൂറിസം മേഖലയിൽ നിന്ന് പഞ്ചായത്തേക്ക് ഒരു വരുമാനം കിട്ടുന്നില്ല. ഒത്തിരി വലിയ വീടുകളുണ്ട്, അവർക്കെല്ലാം നമ്പർ കിട്ടുന്നില്ല. ഒരുപാട് ബുദ്ധിമുട്ടുകളുള്ള ಗ್ರಾಮಪಂಚಾಯತಿ ಅಧ್ಯಕ್ಷ ವಿ ಸಜೀವನ್ ಅಧ್ಯಕ್ಷತೆ ವಹಿಸಿದ್ದರು. ಚಲನಚಿತ್ರ ನಟ PP ಕುഞ്ഞിಕೃಷ್ಣನ್ ಮಾಸ್ಟರ್ ಮುಖ್ಯ ಅತಿಥಿಯಾಗಿದ್ದರು. ಗ್ರಾಮ ಪಂಚಾಯತಿ ಉಪಾಧ್ಯಕ್ಷೆ P ಶ್ಯಾಮಲ, ವೈದ್ಯಾಧಿಕಾರಿ ಡಾಕ್ಟರ್ ವಿ ರಾಜೀವನ್, ಪಂಚಾಯತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಖಾದರ್ ಪಾಂಡ್ಯಾಳ, EK ಮಲ್ಲಿಕ, K ಮನೋಹರನ್, ಪಂಚಾಯತ್ ಸದಸ್ಯ M ಅಬ್ದುಲ್ ಸಲಾಂ, ಜಿಲ್ಲಾ ಕಾರ್ಯಕ್ರಮ ವ್ಯವಸ್ಥಾಪಕಿ ಡಾಕ್ಟರ್ K ಭಾಗ್ಯಲಕ್ಷ್ಮಿ, ನವಕೇರಳ ಮಿಷನ್ ಸಂಪನ್ಮೂಲ ವ್ಯಕ್ತಿ ಬಾಲಚಂದ್ರ ಮಾಸ್ಟರ್, VM ಬಾಲನ್ ಮಾಸ್ಟರ್, A ಶುಕುರು ಹಾಜಿ, K ಬಾಲನ್, OK ಬಾಲಕೃಷ್ಣನ್, ಪಂಚಾಯತ್ ಕಾರ್ಯದರ್ಶಿ MP ವಿನೋದ್ ಕುಮಾರ್, ಸಹಾಯಕ ಕಾರ್ಯದರ್ಶಿ A ಪ್ರದೀಪನ್, EK ಬಿಂದು ಮಾತನಾಡಿದರು. ನ್ಯೂಸ್ ಬ್ಯೂರೋ ಚೆರ್ವತ್ತೂರ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೇಸಿಗೆ ರಜೆಗೆ ಮುಂಚಿತವಾಗಿಯೇ ತಲುಪಿತು ಮುಂದಿನ ಶೈಕ್ಷಣಿಕ ವರ್ಷಕ್ಕಿರುವ ಪಾಠ ಪುಸ್ತಕಗಳು. ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ P ಬೇಬಿ ಬಾಲಕೃಷ್ಣನ್ ಅವರಿಂದ ಜಿಲ್ಲಾ ಮಟ್ಟದ ಉದ್ಘಾಟನೆ. ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ಜಾರಿಗೊಳಿಸಿರುವುದರ ವಿರುದ್ಧ ದೇಶದಾದ್ಯಂತ ವ್ಯಾಪಕ ಪ್ರತಿಭಟನೆ. ವಿವಿಧ ಕೇಂದ್ರಗಳಲ್ಲಿ ಪ್ರತಿಭಟನೆ ನಡೆಸಿದ ಸಂಘಟನೆಗಳು. ಬಿಜೆಪಿ ಚುನಾವಣಾ ಅಭ್ಯರ್ಥಿ ML ಅಶ್ವಿನಿ ಅವರೊಂದಿಗೆ ಜನಸಭಾ ಸಂವಾದ ಕಾರ್ಯಕ್ರಮ ಕಾಸರಗೋಡು ಪ್ರೆಸ್ ಕ್ಲಬ್ನ ಆಶ್ರಯದಲ್ಲಿ. ಬೀರಂತಬೈಲು ಶ್ರೀ ಬೀರ್ನಾಳುವ ದೈವಸ್ಥಾನ ಬ್ರಹ್ಮಕಲಶೋತ್ಸವದ 34ನೇ ವಾರ್ಷಿಕೋತ್ಸವ ಹಾಗೂ ನಾಗಪ್ರತಿಷ್ಠೆ. ಮೊಗ್ರಾಲ್ ಪುತ್ತೂರು ಗ್ರಾಮ ಪಂಚಾಯತ್ ಕಾರ್ಯದರ್ಶಿಯವರ ಚೇಂಬರ್ಗೆ ಮುತ್ತಿಗೆ ಮಜಲ್ ಜನಪರ ಹೋರಾಟ ಸಮಿತಿ ನೇತೃತ್ವದಲ್ಲಿ. ಇಂದಿನ ವಾರ್ತಾ ಸಂಚಿಕೆಯಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.